ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇದು ಮಂಡೇ ವ್ಲಾಗು. ನೆನೆ ವ್ಲಾಗಲ್ಲಿ ನೋಡಿದ್ರಲ್ವಾ ನಾನು ಮನೇಲಿ ಯಾವ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ದೇವ್ರ ಪಾತ್ರೆಗಳೆಲ್ಲ ತೊಳಿಬೇಕು, ಹಾಗೆ ಕಜ್ಜಾಯ ಪಾಕ ಮತ್ತೆ ನಮ್ಮ ಮನೇಲಿ ಇರ್ತಾರೆ. ಯಾಕಂದ್ರೆ ನಮ್ಮ ಮನೇಲಿ ಕಜ್ಜಾಯ ಮಾಡೋದಂದ್ರೆ ಒಂದ್ 2-3 kg ಅಷ್ಟಾದ್ರು ಹಾಕಿ ಹಾಕ್ತಾರೆ ಗೈಸ್, ಹಾಕಿ. ಸೊ ಅದೆಲ್ಲ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಂದ್ರೆ ಇದು ದೀಪಾವಳಿ ಹಬ್ಬದ ಹಿಂದಿನ ದಿನ ನಾವೇನೇನು ಪ್ರಿಪರೇಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಮೀಶೋ ಬಗ್ಗೆ ಕೂಡ ತುಂಬಾ ಜನ ನನಗೆ ಲಿಂಕ್ ಕೊಡಿ ಸ್ಯಾರೀಸ್ದು, ಹಾಗೆ ಸ್ಯಾರೀಸ್ ಇವಾಗ ನೀವು ಸೇಲ್ ಮಾಡ್ತಾ ಇಲ್ವಾ ಮೀಶೋದಲ್ಲಿ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಸದ್ಯಕ್ಕೆ ನಾನು ಸ್ಯಾರೀಸ್ ನ ಸೇಲ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಯಾರೀಸ್ ನ ಸೇಲ್ ಮಾಡ್ತಾ ಇದ್ದೀನಿ. ಸ್ಯಾರೀಸ್ ಬಿಸ್ನೆಸ್ ನ ಬಿಟ್ಟಿಲ್ಲ, ಬಟ್ ಆದ್ರೆ ನಾನು ಮೀಶೋದಲ್ಲಿ ಸ್ಯಾರೀಸ್ ನ ಅಪ್ಲೋಡ್ ಮಾಡ್ತಾ ಇಲ್ಲ. ಏಂತಕ್ಕೆ ಎತ್ತ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಸೊ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಅತ್ತೆಯವರು ಇಲ್ಲಿ ಅಕ್ಕಿ ನೆನೆಸಿದ್ದಾರೆ. ಇದು ಕಜ್ಜಾಯಕ್ಕೋಸ್ಕರ ನೆನೆಸಿರುವಂತಹ ಅಕ್ಕಿ. ಇದು ನೀರಟ್ಲು ಅಂತ ಹೇಳ್ಬಿಟ್ಟು ಮಾಡ್ತೀವಿ, ಸೊ ಅದಕ್ಕೋಸ್ಕರ ನೆನೆಸಿರುವಂತದ್ದು. ಸೊ ಈಗ ಹಾಗೆ ದೇವ್ರ ಮನೇಲೆಲ್ಲ ಹೂವು ತೆಗ್ದಿದ್ರು ಬೆಳಗ್ಗೆನೆ. ಇವಾಗ ದೇವ್ರ ಪಾತ್ರೆಗೆಲ್ಲ ತೊಳೆದು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ನಾಳೆ ಬೆಳಗ್ಗೆ ನಾವು ನೋಬೋದು. ತುಂಬಾ ಜನ ಸೋಮವಾರ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸೋಮವಾರ ಮಧ್ಯಾಹ್ನದ ಮೇಲೆ ಅಂದ್ರೆ ಸಂಜೆ ಟೈಮಲ್ಲಿ ನೋಮ್ಕೊಳ್ತಾರೆ. ಬಟ್ ನಾವು ನಾಳೆ ಬೆಳಗ್ಗೆ ನೋಡ್ತೀವಿ. ನಾಳೆವರೆಗೂ ಅಮಾವಾಸ್ಯೆ ಇರೋದ್ರಿಂದ ನಾವು ನಾಳೆ ಬೆಳಗ್ಗೆ ಅಂದ್ರೆ ಮಂಗಳವಾರ ಬೆಳಗ್ಗೆ ನೋಡ್ತೀವಿ ಗೈಸ್. ಸೊ ಇವಾಗ ಫಸ್ಟ್ ದೇವ್ರ ಪಾತ್ರೆಗಳೆಲ್ಲ ತೊಳಿಬೇಕು. ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಮಾತಾಡೋಣ ಬನ್ನಿ. ತೆಂಗಿನಕಾಯಿನ ಚೇಂಜ್ ಮಾಡ್ಬೇಕು. ಹಾಗೆ ನಾವು ಕಲಶಕ್ಕೆ ಇಟ್ಕೊಂಡಿರ್ತೀವಲ್ವಾ ವಿಡಿಯೋದೆಲ್ಲ, ಇದನ್ನ ಮನೆಯವರೇ ಹಾಕೋಬೇಕು ಅಂತ ಹೇಳ್ತಾರೆ ಗೈಸ್. ಬೇರೆಯವ್ರಿಗೆ ಕೊಡ್ಬಾರ್ದು ಅಂದ್ರೆ, ಬೇರೆಯವ್ರಿಗೆ ಕೊಟ್ರೆ ಪುಣ್ಯ ಎಲ್ಲ ಅವ್ರಿಗೆ ಹೋಗ್ಬಿಡುತ್ತಂತೆ. ಏನೋ ಎಲ್ಲೋ ಒಂದು ರೀಲ್ ಓದಿದೆ ಗೈಸ್, ಅಷ್ಟೇ ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಆಮೇಲೆ ಇದು ಬೆಳ್ಳಿ ಚೆಂಬು. ಐ ಥಿಂಕ್ ಲಾಸ್ಟ್ ಇಯರ್ ದೀಪಾವಳಿಗೆ ನಾನು ಚೀಟಿ ಹಚ್ಚಿ ತಗೊಂಡಿದ್ದು ಗೈಸ್. ಲಾಸ್ಟ್ ಇಯರ್ ಚೀಟಿ ಹಾಕೊಂಡು ತಗೊಂಡಿದ್ದು. ಲಾಸ್ಟ್ ಇಯರ್ ಅಥವಾ 2 ವರ್ಷಕ್ಕೆ ಮುಂಚೆ ತಗೊಂಡಿದ್ದು ಗೈಸ್. ಒಂದು ನೆನಪಿದೆ ನನಗೆ, ಯಾಕಂದ್ರೆ ನಾನೇ ಕಟ್ಟಿದ್ದಕ್ಕೆ ದುಡ್ಡು, ಹಾಗೆ ನಾನೇ ಫುಲ್ ಅಮೌಂಟ್ ಕೂಡ ಕ್ಲಿಯರ್ ಮಾಡಿದ್ದಕ್ಕೆ. ಸೊ ತುಂಬಾ ಮೆಮೊರೇಬಲ್ ಚೆಂಬಿದು ನನಗೆ. ಒಂಥರ ನಮ್ಮ ದುಡ್ಡಲ್ಲೇ ನಾವೇನಾದ್ರು ತಗೊಂಡ್ರೆ ಏನೋ ಒಂಥರ ಖುಷಿ ಇರುತ್ತಲ್ವಾ. ಸೊ ಈಗ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಕ್ಲೀನಾಗಿ ಎತ್ತಿಟ್ಬಿಟ್ರೆ ನಾಳೆ ಬೆಳಗ್ಗೆ ಎದ್ದು ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನದಲ್ಲಿ ನಾವು ನೋಡ್ಕೊಂಡ್ಬರೋದು ಗೈಸ್. ಸೊ ಅವಾಗ ದೇವಸ್ಥಾನದಲ್ಲಿ ಹೋಗಿ ನಾನು ನೋಡ್ಕೊಂಡು ಬರೋದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕಜ್ಜಾಯನ ನಮ್ಮ ಅತ್ತೆನೇ ಸುಟ್ಕೊಳ್ತಾರೆ, ನಾನೇನು ಕಜ್ಜಾಯ ಸುಡೋಕ್ಕೆಲ್ಲ ಹೋಗಲ್ಲ. ಆ್ಯಕ್ಚುಲಿ ನೆನ್ನೆ ವಿಡಿಯೋದಲ್ಲೂ ಕೂಡ ಅಷ್ಟೇ ಗೈಸ್, ಅವರೇನೆ ಸುಟ್ಟು ತೋರಿಸಿರೋದು. ನನಗೆ ಬರಲ್ಲ ಆ್ಯಕ್ಚುಲಿ ಕಜ್ಜಾಯ ಮಾಡೋದಕ್ಕೆ. ಬಟ್ ಆದರೆ ನೆನ್ನೆ ನೋಡ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು, ಓ ಇಷ್ಟು ಈಸಿನಾ ಅಂತ. ಆಮೇಲೆ ಸಮಾಚಾರಗಳು ಇವಾಗ ನಡೀತಾ ಇರುವಂತಹ ಸುದ್ದಿ ಅಂದ್ರೆ ಕನ್ನಡ ಬಿಗ್ ಬಾಸ್. ಅದರಲ್ಲಿ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದ್ರೆ ಗಿಲಿ ಮತ್ತೆ ರಕ್ಷಿತಾ ಇವಾಗ ಬಂದಿದಾರಲ್ವಾ. ಹೌದು, ನನ್ಗೆ ಅವ್ಳಿಗೆ ಮಾತು ಇಷ್ಟ ಗೈಸ್. ಅದೇನೋ ಒಂಥರ ಪಟ್ಪಟ ಅದು ಇವಾಗಲ್ಲ, ಅವ್ಳಿಗಿದು ಫಸ್ಟ್ ಟೈಮ್ ನಾನು ವಿಡಿಯೋಸ್ ಕೂಡ ನೋಡಿದ್ದೆ. ಸೊ ಅವಾಗಿಂದ ನನ್ಗೆ ಅವ್ಳಿಗೆ ಇಷ್ಟ. ಇದು ಒಂಥರ ಅವ್ಳಿಗೆ ಮಾತು ಸಕ್ಕತ್ತಾಗಿರುತ್ತಲ್ವಾ ಗೈಸ್. ಒಂದೇ ಸಲ ಬಡ ಅಂತ ಮಾತಾಡ್ತಾ ಇರ್ತಾಳಲ್ವಾ, ಅದಕ್ಕೆ ಇಷ್ಟ ನಿಮಗೆ ಅವಳು. ಇನ್ನು ನಾವು ಅಮ್ಮ ಮನೆ ಹತ್ರ ಹೋಗ್ಬೇಕು ಗೈಸ್. ನಾವು ಅಮ್ಮ ಮನೆ ಹತ್ರ ಡಿ ಮಾರ್ಟ್ ಈ ಸರಿ ಹೋದಾಗ ನಮ್ಗೆ ಬೆಲ್ಲ ಸಿಗ್ಲಿಲ್ಲ. ಸೊ ಅದಕ್ಕೆ ಬೆಲ್ಲ ತಗೊಂಡ್ ಬಂದಿಲ್ಲ. ಅದಕ್ಕೆ ನಾವು ಅಮ್ಮ ಮನೆ ಹತ್ರ ಹೋಗ್ಬಿಟ್ಟು ಬೆಲ್ಲ ತಗೊಂಡ್ ಬರ್ಬೇಕು. ನಾವು ಅಮ್ಮ ತಂದಿಟ್ಟಿದ್ದೀನಿ, ತಗೊಂಡು ಹೋಗುವಂದ್ರು. ಸೊ ಅದಕ್ಕೆ ಬೆಲ್ಲ ಮತ್ತೆ ಆಮೇಲೆ ನಮ್ಮ ಅಮ್ಮ ಮನೆ ಹತ್ರ ಡಿ ಮಾರ್ಟ್ ಇಂದ ಅವರೇ ತಗೊಂಡ್ ಬಂದು ಕೊಡ್ತಾರೆ ನಾವು ಆರ್ಡರ್ ಮಾಡಿದ್ರೆ. ಸೊ ಅದಕ್ಕೆ ಅಲ್ಲಿಗೆ ಮಾಪ್, ಸರ್ಜಾಪುರ ಡಿ ಮಾರ್ಟ್ ಅಲ್ಲಿ ಮಾಪ್ ಇಲ್ಲ ಕರೆಕ್ಟ್ ಆಗಿ. ಸೊ ಹಾಗೆ ಬೆಲ್ಲ ಇರ್ಲಿಲ್ಲ. ಅದಕ್ಕೆ ಸರಿ ಅನ್ಕೊಂಡು ನಾವು ಅಮ್ಮ ಅವ್ರ ಊರಿಂದಾನೆ ಅವ್ರಿಗೆ ಆರ್ಡರ್ ಮಾಡಿದ್ದೆ. ಸೊ ಅಲ್ಲಿಗೆ ಬಂದಿದೆ, ಅವೆಲ್ಲ ಇಟ್ಕೊಂಡ್ ಬರ್ಬೇಕು. ಅಂಡ್ ನನ್ನ ಮಗ ಬೆಳಗ್ಗೆಯಿಂದ ಪಟಾಕಿ ಅಂತ ಹೋಗ್ಬಿಟ್ಟು ಅವ್ರ ಅಪ್ಪಗ ಏನು ತರ್ಸ್ಕೊಂಡ್ ಬಂದ. ಹಾಗೆ ಇವಾಗ ಅವ್ರ ಮಾವ ಕೂಡ ತಗೊಂಡ್ ಬಂದಿದ್ದಾನೆ, ಅದು ಕೂಡ ಇಟ್ಕೊಂಡ್ ಬರ್ಬೇಕು. ಬೆಳಗ್ಗೆನೆ ಅವ್ರ ಮಾವಗೆ ಕಣ್ಣು ಕೂಡ ಬಿಟ್ಟಿದಾಗ ಕರೆಕ್ಟ್ ಆಗಿ ಅಷ್ಟೊತ್ತಿಗೆನೆ ಅವ್ರ ಮಾವಗೆ ಫೋನ್ ಮಾಡಿದ, ನನಗೆ ಪಟಾಕಿ ಬೇಕು ಮಾಮಗ್ ಫೋನ್ ಮಾಡು ಅಂತ. ಈ ಮಕ್ಕಳನ್ನ ಹಿಡಿಯಕ್ಕಾಗಲ್ಲ ಹಬ್ಬದಲ್ಲಿ, ಅವ್ರಿಗೆ ಹೇಳಕ್ಕಾಗಲ್ಲ, ಸುಮ್ಮನೆ ಇರಕ್ಕಾಗಲ್ಲ. ಅದ್ರಲ್ಲಿ ಈಗ ನನ್ನ ಮಗ ಸ್ವಲ್ಪ ದೊಡ್ಡವನಾಗ್ತಾ ಇರೋದ್ರಿಂದ ನಮ್ಗೆ ಸಖತ್ ಹಿಂಸೆ ಕೊಡ್ತಾನೆ. ಏನ್ ಹೇಳೋದು ಕೇಳಲ್ಲ ಗೈಸ್. ಸಖತ್ತಂದ್ರೆ ಸಖತ್ ಕಾಟ ಕೊಡ್ತಾನೆ. ಒಂದೊಂದ್ಸಲ ಅನ್ಸುತ್ತೆ ನಮ್ಗೆ, ಅಯ್ಯೋ ಮಕ್ಳು ಬೇಡ ಏನು ಬೇಡ, ಹಂಗೆ ನೆಮ್ಮದಿಗೆ ಇದ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಅಲ್ಲಿ ಏನ್ ಮಾಡೋದು, ಪ್ರಪಂಚದ ಬಾಯಿ ಮುಚ್ಸಕ್ ಆಗಲ್ಲ ಅಲ್ವಾ.
ಗೈಸ್ ಇವಾಗ ದೇವ್ರ ಮನೆ ಎಲ್ಲ ಒರೆಸಿ ಬೊಟ್ಟುಗಳೆಲ್ಲ ಇಟ್ಕೊಂಡಿದ್ದಾಯಿತು. ಆಮೇಲೆ ಏನೋ ಒಂಥರ ನೋಡಿ ಇಲ್ಲೆಲ್ಲ ಬೋಡಿ ಕಾಣಿಸ್ತಾ ಇತ್ತು. ಟೈಲ್ಸ್ ಇದ್ರೂ ಕೂಡ ಏನೋ ಒಂಥರ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಎನಿವೇ ಎಲ್ಲ ಕಡೆ ಡೆಕೋರೇಷನ್ ಮಾಡ್ತಿದ್ದೀನಲ್ವ, ಇಲ್ಲೂ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ವಿತಿನ್ ಒಂದು 15 ಮಿನಿಟ್ಸ್ ಟೈಮ್ ಇದೆ ಅಷ್ಟೇ. ಸೊ ಅಷ್ಟರಲ್ಲಿ ಎಷ್ಟಾದರೆ ಅಷ್ಟು ಕಂಪ್ಲೀಟ್ ಮಾಡ್ತೀನಿ ಗೈಸ್. ಅಮ್ಮ ನಾನು ನಾಳೆ ಹಾಕ್ತಿದ್ದೀನಿ. ಚೆನ್ನಾಗಿದೆಯಾ ಪಾಪ? ನೋಡ್ತೀನಿ ಚೆನ್ನಾಗೈತೆ. ಡೇಟ್ ಹಾಕಿದೆಯಲ್ಲ ಅದಕ್ಕೆ ನಾವು ಮಾಡ್ತಾ ಇರೋ ಡೆಕೋರೇಷನ್ಗೆ ಜರ್ಜು ಗೈಸ್. ಚೆನ್ನಾಗಿದೆಯಾ? ಹೇಗಿದೆ? ಚೆನ್ನಾಗಿದೆ. ಮಮ್ಮಿ ಅಲ್ಲಿ ಫೋಟೋ ಡೆಕೋರೇಷನ್ ಮಾಡೈತಲ್ವಾ ಅದು? ಮಮ್ಮಿ ಫೋಟೋ ಡೆಕೋರೇಷನ್ ಮಾಡೈತಲ್ವಾ ಅದು? ಹಾಂ ಚೆನ್ನಾಗಿದೆ. ಅಯ್ಯೋ ₹100 ಆಗಿದಷ್ಟೇ ಮಚ್ಚ. ನಮ್ಮ ಜೊತೆ ಬಾ, ಐಸ್ ಕ್ರೀಮ್ ಬೇರೆ ತಿಂತೀವಿ ಕಮ್ಮಿ ಐತೆ. ಫೈನಲಿ ನೋಡಿ ಈ ರೀತಿ ಮಾಡಿದ್ದೀನಿ. ಸೊ ನನ್ನ ಹತ್ರ ಗೋಲ್ಡ್ ಕಲರ್ ಲೈಟ್ಸ್ ಇತ್ತು, ಸೊ ಅದನ್ನೆಲ್ಲ ಬಿಟ್ಟು ಈ ರೀತಿ ಆಗಿದೆ ಗೈಸ್. ನೈಟ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೈಟ್ ತೋರಿಸ್ತೀನಿ. ನೈಟ್ ಅಂತ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಬಟ್ ಆದರೆ ಇಲ್ಲಿ ಈ ಕ್ಲಿಪ್ಸ್ ಇದೆಯಲ್ವಾ, ಇವು ಕಿತ್ತೋಗ್ತಾ ಇದೆ. ನಾನು ತೊಗೊಂಡು ಬಂದಿದ್ದು ಚೆನ್ನಾಗಿತ್ತು, ಬಟ್ ಇಲ್ಲಿ ಲೋಕಲಲ್ಲೇ ಸಿಕ್ತು. ಸೊ ಅದನ್ನೇ ತೊಗೊಂಡು ಬಂದೆ. ಬಟ್ ಆದರೆ ಇವು ಕಿತ್ತೋಗ್ತಾ ಇದ್ದಾವೆ. ನೋಡೋಣ ಎಷ್ಟು ಕಿತ್ತೋಗುತ್ತೆ, ಎಷ್ಟಿರುತ್ತೆ ಅಂತ. ಕಿತ್ತೋದ್ರೆ ಬೇರೆ ತೊಗೊಂಡು ಬಂದು ಹಾಕಲೇಬೇಕಾಗುತ್ತೆ. ಸೊ ಇಲ್ಲ ನೋಡಿ ಆಲ್ರೆಡಿ ಇಲ್ಲಿ ಒಂದು ಕಿತ್ತೋಗ್ಬಿಟ್ಟಿದೆ. ಸೊ ಈ ಥರ ಆಗ್ತಾಯಿದೆ. ಇಲ್ಲಿ ಬೇರೆ ಏನಾದರೂ ಒಂದು ಹಾಕಬೇಕು. ಬಟ್ ಸದ್ಯಕ್ಕೆ ಈ ತೂಕ ತಡೆಯುತ್ತೆ. ಲೆಟ್ಸಿ ಏನಾಗುತ್ತೆ ಅಂತ ಹೇಳಿಬಿಟ್ಟು, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ನಾವು ಅಮ್ಮ ಮನೆ ಹತ್ರ ಹೋಗಬೇಕು ಅಂತ ಹೇಳಿದ್ನಲ್ವಾ, ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಮೇನ್ ರೋಡಲ್ಲಿ ಗೈಸ್ ನೋಡಿ ಈ ರೀತಿ ಆಮೆ ಒಂದು ಹೋಗ್ತಾ ಇತ್ತು. ಸೊ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಇದನ್ನು ನೋಡಿದ್ರೆ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದೇ ಹೇಳ್ಕೊಂಡು ಹೋಗ್ತಾ ಇದ್ದೆ. ನಾನು ಆಕಾಶ್ ಅವ್ರು ಕೂಡ ಬರ್ತಾಯಿದ್ರು ನಮ್ಮ ಜೊತೆಲಿ. ಸೊ ಅವ್ರಿಗೂ ಕೂಡ ಹೇಳಿದೆ. ಸೊ ಇದನ್ನು ಇಟ್ಕೊಂಡು ಮನೇಲಿ ಇಟ್ಕೋಬಾರದು ಅಂತಾರೆ. ಸೊ ಅದಕ್ಕೆ ಸುಮ್ಮನೆ ಹೋದ್ವಿ. ಆಮೇಲೆ ಇವಾಗ ನಮ್ಮ ಅಮ್ಮ ಮನೆ ಹತ್ರ ಬಂದಿದ್ದೀವಿ. ನಮ್ಮ ಅಜ್ಜಿ ಬಂದಿದ್ರು ನಮ್ಮನ್ನು ನೋಡೋಕ್ಕೆ. ನಮ್ಮ ಅಜ್ಜಿ ಮೂಗುತಿ ಮಾತ್ರ ಸಖತ್ತಾಗಿತ್ತು ಗೈಸ್. ಯಾಕೋ ಗೊತ್ತಿಲ್ಲ, ಸಖತ್ ಇಷ್ಟ ಆಯಿತು ನನಗೆ. ಸೊ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫೇವ್ರೇಟ್ ಅಜ್ಜಿ. ನಿಜ ಹೇಳಬೇಕು ಅಂದರೆ ಇವ್ರಿಗೆ ನಾನಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಾದರೂ ಒಂದ್ಸಲ ನಾನು ಒಂದಷ್ಟು ಲವ್ ಸ್ಟೋರಿ ಹೇಳ್ತಾ ಇರಬೇಕಾದ್ರೆ ಇವ್ರ ಬಗ್ಗೆನೂ ಹೇಳ್ತೀನಿ ಗೈಸ್. ಸೊ ಇವರೇ ನನ್ನ ಅಪ್ಪನ ಅಮ್ಮ, ನನ್ನ ಪ್ರೀತಿಯ ಅಜ್ಜಿ. ಸೊ ಅವ್ರಿಗೂ ನನ್ನಂದರೆ ಸಖತ್ ಇಷ್ಟ. ಹಾಗೆ ನನ್ನ ಏನಾದರೂ ಈ ಥರ ಎಲ್ಲ ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ಇದ್ದರೆ ಅವ್ರು ಎಮೋಷ್ನಲ್ ಆಗಿ ಹೋಗ್ತಾರೆ. ಸೊ ನೋಡಿ ಎಲ್ಲೆಲ್ಲಿ ಇಟ್ಟಿದ್ರು ಕಾಸನ್ನ ಎತ್ಕೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಾರೆ. ನಾನು ಎಷ್ಟಿದೆ ಅಂತ ಕೂಡ ಲೆಕ್ಕ ಹಾಕಿಲ್ಲ. ಆಮೇಲೆ ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಏನೇನು ಬೇಕೋ ಅದೆಲ್ಲ ತೊಗೊಂಡು ನಮ್ಮ ಅಮ್ಮ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ಸೊ ಇವಾಗ ನಮ್ಮ ಮನೆಗೆ ಬಂದಿದ್ದಾದಮೇಲೆ ಹಿಟ್ಟು ಬರೋ ಕೆಲಸ ಫಸ್ಟ್ ಇತ್ತು. ಸೊ ಅದಕ್ಕೆ ಬಂದ ತಕ್ಷಣ ಹಾಗೆ ಹಿಟ್ಟು ಎತ್ಕೊಂಡು ಹೋಗಿದ್ದೀನಿ. ಅಕ್ಕಿ ಹಿಟ್ಟು ಅಂದರೆ ಕಜ್ಜಾಯಕ್ಕೆ, ಮತ್ತು ಅದಾದಮೇಲೆ ನೀರಟ್ಲಿಗೆ ಎರಡಕ್ಕೂ ಇಲ್ಲೇ ಹಾಕಿಸ್ಕೊಬಿಡ್ತೀನಿ ಗೈಸ್. ಮಿಕ್ಸಿಯಲ್ಲೆಲ್ಲ ಹಾಕಬೇಕಂದ್ರೆ ಕಷ್ಟ ಆಗುತ್ತೆ. ನಾನು ಹೇಳಿದ್ನಲ್ವ, ನನ್ನ ಮಗ ಈ ಸಲ ಅಂತೂ ಸಿಕ್ಕಾಪಟ್ಟೆ ಪಟಾಕಿಗಳು ತರಿಸ್ಕೊಬಿಟ್ಟಿದ್ದಾನೆ. ನೋಡಿ ಈ ಗೋಣಿಯಲ್ಲಿ ಇರೋದೂ ಎಲ್ಲ ಪಟಾಕಿಗಳೇ. ಸೊ ಪಟಾಕಿ ಹೊಡಿಯೋದು ತಪ್ಪು, ಯಾಕಂದರೆ ಪೊಲ್ಯೂಷನ್ ಆಗುತ್ತೆ. ಹಾಗೆ ನಾಯಿಗಳಿಗೆಲ್ಲನೂ ಸೌಂಡ್ ಪೊಲ್ಯೂಷನ್ ಆದಾಗ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಗೈಸ್. ಆ್ಯಕ್ಚುಲಿ ನಾವು ಕೂಡ ಅಷ್ಟೇ ತರಬಾರ್ದು ಅಂತಲೇ ಅಂದ್ಕೊಂಡಿದ್ದು. ಬಟ್ ಆದರೆ ನನ್ನ ಮಗ ಕೇಳ್ತಾನೆ ಇಲ್ಲ. ಬೆಳೀತಾ ಸುತ್ತಮುತ್ತ ಇರೋರು ಹೊಡಿತಾ ಇದ್ದರೆ ಅವ್ರಿಗೂ ಆಸೆ ಆಗುತ್ತೆ. ಬಟ್ ಒಂದು ಟೈಮಲ್ಲಿ ಅವನು ಕೂಡ ತಿಳ್ಕೊಳ್ತಾನೆ. ಆಮೇಲೆ ನಮ್ಮ ಅತ್ತೆ ಇಲ್ಲಿ ಕಜ್ಜಾಯ ಪಾಕ ಎತ್ತೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ನಮ್ಮ ಮಾವ ಅವರು ನೋಮೋ ಐಟಮ್ಸು ಏನೇನು ತಂದಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನೋಡ್ತಾ ಇದ್ದೆ. ನಮ್ಮ ಮಾವ ತೊಗೊಂಡು ಬಂದಿದ್ದು. ಸೊ ಅದಕ್ಕೋಸ್ಕರ ಏನಾದರೂ ಬಿಸಾಗಿದ್ರೆ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು. ನಮ್ಮ ಕಡೆ ಒಂಥರ ಸ್ಪೆಷಲ್ ಆಗಿರುತ್ತೆ ಗೈಸ್. ಆ್ಯಕ್ಚುಲಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ದೀಪಾವಳಿನ. ನಮ್ಮ ಕಡೆ ಹಬ್ಬ ಯಾರಿಗಿದೆಯೋ ಅವ್ರು ಮಾತ್ರ ಮಾಡ್ತಾರೆ. ಸೊ ನೋಡಿ ಈ ರೀತಿ ಏನೇನು ಇದೆಯಲ್ವ ಅದನ್ನೆಲ್ಲನೂ ನಾಳೆ ನಾನು ತೋರಿಸ್ತೀನಿ ಗೈಸ್, ಹೇಗೆಲ್ಲ ಇಟ್ಕೊಳ್ತೀವಿ, ಹೇಗೆಲ್ಲ ತೊಗೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ತರಿಸಿ ಎಲ್ಲನೂ ಕರೆಕ್ಟಾಗಿತ್ತು. ಇನ್ನು ಕೆಲವೊಂದು ಮಿಸ್ ಆಗಿತ್ತು, ಅದನ್ನು ಹೋಗಿ ತೊಗೊಂಡು ಬರಬೇಕು. ನಾನು ಹೇಳಿದ್ನಲ್ವ ನೈಟ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಅದು ಯೆಲ್ಲೋ ಕಲರ್ ಲೈಟ್ ಆಗಿರೋದ್ರಿಂದ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ. ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ನೋಡಿ ಎಷ್ಟು ಹ್ಯಾಪಿಯಾಗಿದೆ ಗೊತ್ತಾ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗ ಪಟಾಕಿಗಳಿಗೆ ಇಷ್ಟು ಅಡಿಕ್ಟ್ ಆಗ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಸಲ ಅಂತೂ ಅವನು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಪಟಾಕಿಗಳು ಹೊಡಿತಾ ಇದ್ದ. ಸೊ ಅದಕ್ಕೆ ಖುಷಿ ಪಡಬೇಕು. ಆದರೆ ಆ ಒಂದು ಡಸ್ಟಲ್ಲಿ ಮಾಡ್ತಾಯಿದ್ದಾನೆ, ಪೊಲ್ಯೂಷನ್ ಮಾಡ್ತಾಯಿದ್ದಾನೆ ಅಂತ ಬೇಜಾರು ಪಡಬೇಕು, ಏನೂ ಗೊತ್ತಿಲ್ಲ. ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡಿಕೊಂಡು ಎಷ್ಟು ಖುಷಿಯಾಗಿದ್ದ ಗೊತ್ತಾ. ಬೆಳೀತಾ ಮಕ್ಕಳನ್ನ ನೋಡೋದೇ ತುಂಬ ಚೆಂದ. ಸೊ ಅದರಲ್ಲಿ ನನ್ನ ಮಗನ ಬೆಳವಣಿಗೆ
ಬೆಳವಣಿಗೆ ಇಷ್ಟು ಚೆನ್ನಾಗಿರೋದು, ತುಂಬ ಆ್ಯಕ್ಟಿವ್ ಆಗಿರೋದು ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಗೈಸ್. ಫಸ್ಟ್ ಇಯರು ಅವ್ನ ಪಾಡಿಗೆ ಅವನು ಒಳಗಡೆ ಬಂದು ಯಾವುದೋ ಸುರು ಬತ್ತಿಗಳು ಆಡ್ಕೊಂಡಿದ್ದ. ಸೊ ಪಟಾಕಿಗಳ ಕಡೆ ಎಲ್ಲ ಅಷ್ಟೊಂದು ಗಮನ ಇರಲಿಲ್ಲ. ಬಟ್ ಈ ವರ್ಷ ಮಾತ್ರ ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಇದ್ದಾನೆ ಸ್ಟಿಲ್ ನಮಗೆ. ಸೊ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಹ್ಯಾಪಿಯಾಗಿದ್ದಾನೆ ಅವನು ಅಂತ ಹೇಳ್ಬಿಟ್ಟು. ಹಾಗೆ ಆಕಾಶ್ ಅವರೆಲ್ಲ ಬಂದಿದ್ದರು, ಅವರು ಸ್ವಲ್ಪ ಪಟಾಕಿಗಳೆಲ್ಲ ಹೊಡೆದಿದ್ದಾರೆ ಅಂತ ಅನಿಸುತ್ತೆ. ನಾವು ಹಿಟ್ಟು ಹಾಕ್ಸ್ಕೊಂಡು ಬಂದು ಸಂತೆಗೆ ಹೋಗ್ಬಿಟ್ಟು ಬಂದು ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀವಿ ಗೈಸ್. ಇವತ್ತು ಏನು ನೋಡೋಕ್ಕಾಗ್ತಿಲ್ಲ. ಆಮೇಲೆ ಬಂದಮೇಲೆ ನಮ್ಮ ಅತ್ತೆಯವರು ಪಾಕ ಎತ್ತಾ ಇದ್ರು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಹಿಟ್ಟು ಹಾಕ್ತಾಯಿದ್ದೆ. ನಾವಿಬ್ಬರು ಯೂಶ್ವಲಿ ಇದೇ ಥರ ಮಾಡ್ತಾ ಇರ್ತೀವಿ. ಹಬ್ಬಗಳ ಟೈಮಲ್ಲಿ ಅಂತೂ ಆಲ್ಮೋಸ್ಟ್ ನಮ್ಮ ಅತ್ತೆ ಅಡುಗೆ ಕೆಲಸ ನೋಡ್ಕೊಳ್ತಾ ಇರ್ತಾರೆ. ನಾನು ದೇವ್ರ ಮನೆ ಕೆಲಸ ಮತ್ತು ಮನೆ ಗುಡಿಸೋದು, ಮನೆ ಒರೆಸೋದು ಈ ಥರ ಕೆಲಸಗಳು ಮಾಡ್ಕೊಳ್ತಾ ಇರ್ತೀನಿ. ಬರೀ ಈ ಹಬ್ಬ ಅಂತಲ್ಲ, ಎಲ್ಲ ಹಬ್ಬಗಳಲ್ಲೂ ನಾವು ಹೀಗೆ ಗೈಸ್ ಇಬ್ಬರು ಮಾಡ್ಕೊಳ್ಳೋದು. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಬೇಗ ಬೇಗ ಕೆಲಸ ಮುಗಿಸ್ಕೊಬಿಡ್ತೀವಿ. ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಫ್ರೀಯಾಗೇ ಇರ್ತೀವಿ ಇಬ್ರೂ. ನನಗೂ ನಮ್ಮ ಅತ್ತೆಗೆ ಅಂದರೆ ಹಬ್ಬಗಳ ಟೈಮಲ್ಲಿ ಎಷ್ಟೇ ಅಂದರೆ ಕ್ಲಾಶಸ್ಸು ಆ ಥರ ಎಲ್ಲ ಆಗೋದಿಲ್ಲ. ಆದರೂ ಕೂಡ ನಾನೇ ಮಾತಾಡಿಸ್ಬಿಡ್ತೀನಿ, ಯಾಕಂದರೆ ನನಗೆಲ್ಲ ಕೆಲಸಗಳು ಒಬ್ಬಳೇ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಲ್ಲ ಗೈಸ್. ಸೊ ಅದಕ್ಕೋಸ್ಕರ. ಸೊ ಅದಾದಮೇಲೆ ನೋಡಿ ಈ ರೀತಿ ರಂಗೋಲಿ ಕೂಡ ಹಾಕಿದೆ. ನಮ್ಮ ಅತ್ತೆ ಇವಾಗ ಹಾಕ್ಬೇಡ, ಬೆಳಗ್ಗೆಗೆ ಹಾಕುವಂತೆ ಬಾಮ್ಮ ಮಳೆ ಬರೋ ಥರ ಇದೆ ಅಂದರು. ಬಟ್ ಆದರೂ ಮನಸ್ಸು ಒಪ್ಪಲಿಲ್ಲ. ನಾವು ಅಮ್ಮ ಮನೆಗೆ ಹೋಗಿದ್ದೆ, ಆದರೂ ಕೂಡ ಸಗಣಿ ಮರ್ತ್ಬಿಟ್ಟು ಬಂದಿದ್ದೆ. ಆಮೇಲೆ ಇವಾಗ ಪಾಕೆಟಲ್ಲಿ ಕಲರ್ಸ್ ಬರುತ್ತಲ್ವ, ಅದು ಯಾವುದೋ ಒಂದು ಅದನ್ನು ಹಾಕಿಬಿಟ್ಟು ಸಾರಿಸಿದೆ ಗೈಸ್. ನಿಮಗೂ ಏನಾದರೂ ಬೇಕು ಅಂದರೆ ಅದು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ಫೋಟೋ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ರಂಗೋಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇವತ್ತು ಅಡುಗೆ ಏನು ಮಾಡಿಲ್ಲ ಗೈಸ್, ಎಲ್ಲ ಟಯರ್ಡ್ ಆಗಿದ್ವಿ, ಕೆಲಸ ಬೇರೆ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಎಲ್ಲರಿಗೂ ಊಟ ತೊಗೊಂಡು ಬಂದುಬಿಟ್ಟಿದ್ರು. ಸೊ ಆಮೇಲೆ ಊಟ ಮಾಡಿ 11:45 ಊಟ ಮಾಡಿ ಇವಾಗ ಮಲಗಬೇಕು ಗೈಸ್ ನಾನು. ಗುಡ್ ನೈಟ್ ಗೈಸ್. ನಾಳೆ ನಾನು ನಿಮಗೆ ನಮ್ಮ ಮನೆ ದೀಪಾವಳಿ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.